ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಸಾಯಂಕಾಲ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗಿ, ದೇವರ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಮಧ್ಯದಲ್ಲಿ ಬರುವಂತೆ ಸರ್ವಶಕ್ತನಾದ ದೇವರು ಕೊಟ್ಟಂಥ ಈ ಒಳ್ಳೆಯ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ. ಅನೇಕ ವಿಧವಾದಂಥ ಸಂಭವಗಳು ನಡೆಯುವಂಥ ಈ ಲೋಕದಲ್ಲಿ ಕರ್ತನು ನಮ್ಮನ್ನು ಅನುದಿನ ಪರಿಪಾಲಿಸುವ ಆತನ ವಿಧಗಳಿಗಾಗಿ ಕೃತಜ್ಞತೆ ಉಳ್ಳವಳಾಗಿ ಕರ್ತನ ಪಾದದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ಸಮರ್ಪಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ವಾಕ್ಯ ಧ್ಯಾನಕ್ಕಾಗಿ ಹೋಗುವ 2 ತಿಮೋತಿಗೆ ಬರೆದಂಥ ಪುಸ್ತಕ 1ನೇ ಅಧ್ಯಾಯದ 15ರಿಂದ ಕೆಳಗಡೆಗೆ ಇರುವಂಥ 4 ವಾಕ್ಯಗಳು 15, 16, 17, 18ನೇ ವಾಕ್ಯಗಳಲ್ಲಿ ಶಕ್ತವಾದಂಥ ಒಂದು ಆಲೋಚನೆ ಆ ಭಾಗಗಳಲ್ಲಿ ಅಡಕವಾಗಿದೆ. ಪೌಲನು ತಿಮೋತಿಯನಿಗೆ ಬರೆದಂಥ 2ನೇ ಪುಸ್ತಕ. ಈ 2ನೇ ಪುಸ್ತಕದಲ್ಲಿ ತಿಮೋತಿಯನಿಗೆ ಪೌಲನು ಬರೆಯುವಾಗ ತನ್ನ ಜೀವಿತದಲ್ಲಿ ನಡೆದಂಥ ಕೆಲವು ಘಟನೆಗಳು, ಅದನ್ನು ಬರೆದ ನಂತರವಾಗಿ ಒಂದು ವ್ಯಕ್ತಿಯನ್ನು, ಒಂದು ವ್ಯಕ್ತಿತ್ವವನ್ನು, ಅವನಲ್ಲಿದ್ದ ಕೆಲವು ಸ್ಪೆಷಲ್ ಕ್ವಾಲಿಟೀಸ್ ಬಗ್ಗೆ, ಅವನಲ್ಲಿದ್ದಂಥ ಕೆಲವು ಒಳ್ಳೆಯ ಗುಣಗಳ ಬಗ್ಗೆ ಪೌಲನು ಒಳ್ಳೆಯ ರೀತಿಯಲ್ಲಿ ವಿವರಿಸ್ತಾ ಇದ್ದಾನೆ. ಪೌಲನ ಜೀವಿತದಲ್ಲಿ ಒಂದು ಕಾಲವಿತ್ತು, ಅನೇಕರಿಗೋಸ್ಕರ ಶಕ್ತವಾಗಿ ಉಪಯೋಗಿಸಲ್ಪಟ್ಟಂಥ ಒಂದು ಅಭಿಷಕ್ತ. ಅನೇಕ ಸಭೆಗಳನ್ನು ಸ್ಥಾಪಿಸಿದಾತನು, ಅನೇಕ ಸಾವಿರಗಟ್ಟಲೆ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸಿ ಅನೇಕರಿಗೆ ಸಹಾಯಗಳನ್ನು ಮಾಡಿ, ಅನೇಕ ಜನರನ್ನು ರೋಗಗಳಲ್ಲಿದ್ದವರನ್ನು ಸೌಖ್ಯಪಡಿಸಿ, ಅನೇಕ ಸತ್ತವರನ್ನು ಹೊರಗೆ ಎಬ್ಬಿಸಿದಂಥ ಮಹಾಶಕ್ತನಾದಂಥ ಒಂದು ಪ್ರವಾದಿಗೆ ಪ್ರವಾದಿಯು, ಅಭಿಷಕ್ತನಿಗೆ ಅಭಿಷಕ್ತನು, ಸೇವಕನಿಗೆ ಸೇವಕನು ಆಗಿದಂಥ ಒಬ್ಬ ವ್ಯಕ್ತಿಯಾಗಿದ್ದ ಪೌಲ. ಈ ರೀತಿಯಾಗಿ ತನ್ನ ಸೇವೆಯ ಕಾಲಗಳಲ್ಲೆಲ್ಲ, ತನ್ನ ಯೌವನ ಪ್ರಾಯದಲ್ಲಿಯೂ, ತನ್ನ ಸಕಲ ಆತನ ಒಂದು ಆಯುಷ್ಕಾಲವನ್ನೇ ಕರ್ತನಿಗೋಸ್ಕರ ಮುಡಿಪಾಗಿ ಇಟ್ಟಂಥ ಒಬ್ಬ ವ್ಯಕ್ತಿ. ಈ ರೀತಿಯಾಗಿ ಅವನು ಸೇವೆ ಮಾಡುವಾಗ ಅನೇಕರನ್ನು ಅವನು ಕ್ರಿಸ್ತನಿಗೋಸ್ಕರ ಸಂಪಾದಿಸಿದ. ಅನೇಕ ಸಭೆಗಳನ್ನು ಎಲ್ಲಿ ಹೋದ್ರೂ ಅಲ್ಲಿ ಸಭೆಗಳನ್ನು ಸ್ಥಾಪಿಸುವಂಥ ಕಾರ್ಯವನ್ನು ಪೌಲನು ಮಾಡ್ತಾ ಇದ್ದ. ಅದು ಮಾತ್ರವಲ್ಲ, ಕಾರಾಗೃಹದ ಅನುಭವಗಳಲ್ಲಿದ್ದಾಗವರೆಗೆ ಆ ಕಾರಾಗೃಹದ ಮಧ್ಯದಲ್ಲಿ, ಆತನ ಕಷ್ಟತೆಗಳ ಮಧ್ಯದಲ್ಲಿ ಸಭೆಗಳನ್ನು ಬಲಪಡಿಸಲಿಕ್ಕಾಗಿ, ಸೋತು ಹೋಗುವ ಜನರನ್ನು ಕಟ್ಟಲಿಕ್ಕಾಗಿ ಅನೇಕ ಪತ್ರಿಕೆಗಳನ್ನು ಬರೆದಂಥ ಹೆಗ್ಗಳಿಕೆ ಇರುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ಆ ರೀತಿಯಾಗಿ ಕಾರ್ಯ ಮಾಡಿದ ಒಬ್ಬ ವ್ಯಕ್ತಿಯಾಗಿದ್ದ ಪೌಲ. ಈ ಪೌಲನು ಇಲ್ಲಿ 2 ತಿಮೋತಿ ಪುಸ್ತಕ 1ನೇ ಅಧ್ಯಾಯದ 15ನೇ ವಾಕ್ಯಕ್ಕೆ ಬರುವಾಗ ಆತನು ಹೇಳ್ತಾ ಇದ್ದಾನೆ, ಆಸಿಯಾ ಸೀಮೆಯವರೆಲ್ಲರೂ ನನ್ನನ್ನು ಕೈ ಬಿಟ್ಟರೆಂದು ನೀನು ಬಲ್ಲೆ. ಅಂದರೆ ಒಂದು ಸಮಯ ಬಂದಾಗ, ಆತನ ಮಿನಿಸ್ಟ್ರಿಯ ಕೊನೆಯ ಕಾಲಘಟ್ಟಕ್ಕೆ ಆತನು ಬಂದಾಗ, ಅಲ್ಲಿವರೆಗೆ ಅವನು ಸಂಪಾದಿಸಿದಂಥ ಪ್ರತಿಯೊಂದು ಜನರು, ಅವನೊಟ್ಟಿಗೆ ಇರ್ತೇನೆಂಬುದಾಗಿ ಹೇಳಿದವರು, ಅವನಿಗಾಗಿ ಸಹಾಯವಾಗಿದ್ದವರು ಎಲ್ಲರಿಂದ ಕೈ ಬಿಡಲ್ಪಟ್ಟವನಾಗಿ, ಪ್ರತಿಯೊಬ್ಬರಿಂದ ತಿರಸ್ಕೃತನಾಗಿ ಹೋದಂಥ ಒಬ್ಬ ವ್ಯಕ್ತಿಯಾಗಿದ್ದ ಪೌಲ. ಅವನು ತುಂಬ ಪ್ರೀತಿಸಿದಂಥ ವ್ಯಕ್ತಿಗಳು, ಅವನನ್ನು ಪ್ರೀತಿಸಿದಂಥ ವ್ಯಕ್ತಿಗಳು, ನಾನು ಯಾವತ್ತೂ ನಿಮ್ಮನ್ನು ಕೈಬಿಟ್ಟು ಹೋಗಲ್ಲ ಎಂಬುದಾಗಿ ಹೇಳಿದಂಥ ವ್ಯಕ್ತಿಗಳು, ಅಲ್ಲಿವರೆಗೆ ಎಲ್ಲರನ್ನ ಕಳೆದುಕೊಂಡು ಪೌಲನು ಒಬ್ಬಂಟಿಗನಾಗಿ ಉಳಿದಂಥ ಒಂದು ಅನುಭವ. ಆತನು ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ, ಆಸಿಯಾ ಸೀಮೆಯವರಲ್ಲಿ ಇರುವವರೆಲ್ಲರೂ ನನ್ನನ್ನು ಕೈಬಿಟ್ರು. ಅಂದರೆ ಒಂದು ಗುಂಪು ಜನ, ಒಂದು ದೊಡ್ಡ ಸಮೂಹ ಜನವೇ ಪೌಲನನ್ನು ಕೈಬಿಟ್ಟಂಥ ಒಂದು ಕಾಲಘಟ್ಟವಾಗಿತ್ತು ಆ ಸಮಯ. ಆ ಸಮಯಗಳಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಒಂದು ವ್ಯಕ್ತಿಯನ್ನಲ್ಲಿ ಸೂಚಿಸಿ ಆತನು ಹೇಳ್ತಾ ಇದ್ದಾನೆ, ಪೌಲನಿಗೋಸ್ಕರ ಆತನು ಮಾಡಿದ ಕೆಲವು ಕಾರ್ಯಗಳನ್ನು, ಅದನ್ನು ಶ್ಲಾಘಿಸಿ, ಅದನ್ನು ಮಹಿಮೆಪಡಿಸಿ, ಅದನ್ನು ಒಳ್ಳೆಯ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಪೌಲ ಹೇಳ್ತಾ ಇದ್ದಾನೆ, ಒನೆಸಿಫೋರ್ ನಮ್ಮ ಮನೆಯವರ ಕುರಿತಾಗಿ ಇಲ್ಲಿ ಒಬ್ಬ ವ್ಯಕ್ತಿ, ಒನೆಸಿಫೋರನೆಂಬುದಾಗಿ ಹೇಳುವಂಥ ಒಬ್ಬ ವ್ಯಕ್ತಿ, ಅವನು ಪೌಲನ ಕಷ್ಟದ ಸಮಯಗಳಲ್ಲಿ, ಅದರ 16ನೇ ವಾಕ್ಯದಲ್ಲಿ ಪೌಲನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. 17ನೇ ವಾಕ್ಯದಲ್ಲಿ, ಈ ಒನೆಸಿಫೋರನು ಮಾಡಿದ ಕಾರ್ಯ ಏನೆಂಬುದಾಗಿ ಕೇಳಿದರೆ, ಪೌಲ ವಿವಿಧವಾದ ಕಷ್ಟಗಳಲ್ಲಿದ್ದ ಸಮಯದಲ್ಲಿ ಅನೇಕಾವರ್ತಿ ಪೌಲನನ್ನ ಆಧರಿಸಿದಂಥ ವ್ಯಕ್ತಿ. ಅಂದರೆ ಪೌಲನಿಗೆ ವಿಪರೀತವಾದ ವೇದನೆ ಇದ್ದಾಗ, ಪೌಲನಿಗೆ ವಿಪರೀತವಾದ ದುಃಖವಿದ್ದಾಗ, ಪೌಲನಿಗೆ ಯಾರು ಸಮಾಧಾನ ಪಡಿಸದಂಥ ವೇದನೆಗಳಲ್ಲಿ ಪೌಲನ ಹಾದು ಹೋಗ್ತಾ ಇದ್ದಾಗ, ಒಬ್ಬರು ನನ್ನ ಜೊತೆಯಲ್ಲಿ ಇಲ್ಲಲ್ಲ ಎಂಬುದಾಗಿ ಪೌಲ ಕೊರಗಿದ ಸಮಯಗಳಲ್ಲಿ ಒಂದು ಅಭಿಷಕ್ತನಿಗೆ ಜೊತೆಯಾಗಿ ನಿಂತು ಆ ಅಭಿಷಕ್ತನಿಗೆ ಬೇಕಾದ ಅನೇಕ ಆಧರಣೆಗಳನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿಯಾಗಿದ್ದ ಈ ಒನೆಸಿಫೋರ. ಈ ಒನೆಸಿಫೋರ ಮಾಡಿದ ಕಾರ್ಯ ಇದು ಮಾತ್ರವಲ್ಲ, 2ನೇದಾಗಿ ಇನ್ನೊಂದು ಕಾರ್ಯವನ್ನು ಆತನು ಮಾಡಿದ. 17ನೇ ವಾಕ್ಯದಲ್ಲಿ ಹೇಳ್ತದೆ, ಪೌಲ ಹೇಳ್ತಾ ಇದ್ದಾನೆ, ನನ್ನ ಬೇಡಿಗಳಿಗೆ ನಾಚಿಕೆ ಪಡದೆ ರೋಮಾಪುರಕ್ಕೆ ಬಂದ ಕೂಡಲೇ ಬಹು ವಿಚಾರಣೆಯಿಂದ ನನ್ನನ್ನು ಹುಡುಕಿ ಕಂಡುಕೊಂಡನು. ಅಂದರೆ ಪೌಲ ಕಾರಾಗೃಹದ ಕೈದಿಯಾಗಿ,
ಆತನು ಬಂದಂತಹ ಸಮಯದಲ್ಲಿ ಈ ಒನೆಸಿಫರ ಮಾಡಿದ ಕಾರ್ಯ ಏನು ಗೊತ್ತಾ? ಪೌಲನೇ ಮೊದಲನೇದಾಗಿ ನಾನು ಹೇಳಿದೆ, ಅನೇಕ ಕಷ್ಟಗಳು ವೇದನೆಗಳೆಲ್ಲ ಇದ್ದ ಪೌಲನನ್ನ, ಎಲ್ಲರೂ ಕೈಬಿಟ್ಟ ಪೌಲನನ್ನ, ಆ ಪೌಲನ ಜೀವಿತದಲ್ಲಿ ಅವನು ಮೇಜರ್ ಡಿಪ್ರೆಷನ್ ಅಥವಾ ಅವನು ಆ ಅಧಿಕವಾದ ಮಾನಸಿಕ ಒತ್ತಡ ಸಂಘರ್ಷಗಳಲ್ಲಿ ಹಾದು ಹೋಗಿ ಆ ಒಂದು ಮಟ್ಟಕ್ಕೆ ತಲುಪಿದಾಗ ಪೌಲನನ್ನು ಆದರಣೆ ಪಡಿಸಿದಂಥ ವ್ಯಕ್ತಿಯಾಗಿದ್ದ ಈ ಒನೆಸಿಫರ. ಅದು ಮಾತ್ರವಲ್ಲ, ಎರಡನೇದಾಗಿ ಹೇಳ್ತದೆ, ಎಲ್ಲರೂ ಕೈಬಿಟ್ಟು ಒಂದು ಕೈದಿಯ ಅನುಭವದಲ್ಲಿ, ಅಂದರೆ ಅವನ ಜೀವಿತದ ಅವಮಾನದ ಕೆಲವು ಸಮಯಗಳಲ್ಲಿ ಆತನು ನಿಂದಿತನಾಗಿ, ಆತನು ಪರಿಹಾಸ್ಯ ಪಟ್ಟವನಾಗಿ, ಆತನು ಕಾರಾಗೃಹ ಬಂದಿಯಾಗಿ ಆತನು ಬಂದಾಗ ಆ ಸಮಯದಲ್ಲಿ ಈ ಒನೆಸಿಫರ ಮಾಡಿದ ಕಾರ್ಯ ಏನು ಗೊತ್ತಾ? ಅವನು ಪೌಲನಿಗೊಂದು ಆದರಣೆಯಾಗಿ ಪೌಲನ ಆ ಬೇಡಿಗಳ ನಿಮಿತ್ತ ನಾಚಿಗೆ ಪಡೆದೆ ಪೌಲನನ್ನ ಆ ಸಮಯದಲ್ಲಿ ಹೋಗಿ ಸಂಧಿಸಿ ಪೌಲನಿಗೆ ಬೇಕಾದ ಕಾರ್ಯವನ್ನು ಮಾಡಿಕೊಟ್ಟ. ಇದರ ನಿಮಿತ್ತವಾಗಿ 2 ಆಶೀರ್ವಾದಗಳನ್ನ ಈ ಒನೆಸಿಫರ ಹೊಂದಿಕೊಳ್ತಾ ಇದ್ದಾನೆ. ಅದೇನೆಂಬುದಾಗಿ ಕೇಳಿದ್ರೆ 16ನೇ ವಾಕ್ಯ ಹೇಳ್ತದೆ, ಪೌಲ ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ಒನೆಸಿಫರ ಮಾಡಿದ ಕಾರ್ಯದ ನಿಮಿತ್ತವಾಗಿ ಅವನ ಮನೆಯವರನ್ನ ಕರ್ತನು ಕರುಣೆ ತೋರಿಸಿದನು. ಅನೇಕಾವರ್ತಿ ನಾವು ಅನೇಕರಿಗೆ ಮಾಡುವ ಕಾರ್ಯಗಳು, ನಾವು ಅನೇಕರ ಅಗತ್ಯಗಳಲ್ಲಿರುವವರು, ಅನೇಕ ವಿಷಯಗಳಲ್ಲಿರುವವರು, ಈ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡುವಾಗ ನಾವು ಮಾಡುವಂಥದ್ದು ಏನೋ ಒಂದು ಕಟಸಿಯಲ್ಲಿ ನಾವು ಮಾಡ್ತೇವೆ. ಆದರೆ ಅದರ ನಿಮಿತ್ತ ಬರುವಂಥ ಕಾರ್ಯಗಳಿದೆಯಲ್ಲ, ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ. ಕಷ್ಟದಲ್ಲಿರುವವರು, ಅವರು ಹಾದು ಹೋಗುವಂಥ ಕೆಲವು ವ್ಯಕ್ತಿಗಳು, ಅವರ ಜೀವಿತದ ಒಂದು ಕೆಟ್ಟ ಗಳಿಗೆ ಅನ್ಬೋದು, ಆ ರೀತಿಯಾಗಿ ಮಾನಸಿಕ ಸಂಘರ್ಷಗಳು ಅನುಭವಿಸೋರು ಅನೇಕರು ನಮ್ಮ ಸುತ್ತಮುತ್ತಲಿದ್ದಾರೆ. ಅನೇಕರಿಗೆ ಹಣದ ಸಮಸ್ಯೆ ಇರ್ಬೋದು, ಅನೇಕರಿಗೆ ನೆಮ್ಮದಿಯ ಸಮಸ್ಯೆ ಇರ್ಬೋದು, ಅನೇಕರಿಗೆ ವಿವಿಧವಾದ ಸಮಸ್ಯೆಗಳು. ಪ್ರತಿಯೊಂದು ವ್ಯಕ್ತಿಗಳನ್ನು ತೆಗೆದುಕೊಂಡ್ರೆ ಒಂದಲ್ಲ ಒಂದು ಅವರ ಜೀವಿತದ ಒಂದು ಸಮಯದಲ್ಲಿ ಯಾವುದಾದ್ರೂ ಒಂದು ವಿಷಯಗಳಲ್ಲಿ ಒತ್ತಡಗಳಲ್ಲಿ ಅವರು ಹಾದು ಹೋಗ್ತಾ ಇರ್ತಾರೆ. ಅನೇಕರಿಗೆ ಈ ಸಮಯಗಳಲ್ಲಿ ನನ್ನನ್ನು ಸಾಂತ್ವನ ಪಡಿಸುವ ಒಂದು ವ್ಯಕ್ತಿ ಇದ್ರೆ, ಅಥವಾ ನಾನು ಶೇರ್ ಮಾಡಿಕೊಳ್ಳಿಕ್ಕಾಗುವ ಒಂದು ವ್ಯಕ್ತಿ ಯಾರಾದರೂ ನನಗೆ ಸಿಕ್ಕಿದ್ರೆ ಎಂಬುದಾಗಿ ತೊರೆಯೋರು ನಮ್ಮ ಸುತ್ತಮುತ್ತಲು ಇರ್ತಾರೆ. ಇಲ್ಲಿ ಒಂದು ಅಭಿಷಕ್ತ, ಅವನು ಸೇವೆಯ ನಿಮಿತ್ತ ಪಟ್ಟ ಪಾಡುಗಳ ಸಮಯದಲ್ಲಿ ಈ ಒನೆಸಿಫರನಿಗೆ ಒಂದು ಒಳ್ಳೆ ಮನಸ್ಸನ್ನು ದೇವರು ಕೊಟ್ಟರು. ಅದೇನೆಂದರೆ, ಅವನ ಕಷ್ಟದಲ್ಲಿ, ಅವನ ಒತ್ತಡಗಳಲ್ಲಿ ಪೌಲನಿಗೋಗಿ ಆದರಣೆ ಕೊಡುವಂಥ ಒಂದು ಮನಸ್ಸನ್ನು ದೇವರು ಈ ಒನೆಸಿಫರನ ಒಳಗಡೆ ಇಟ್ಟರು. ಅವನ ಆ ರೀತಿಯಾಗಿ ಮಾಡಿದ ಕಾರಣ, ಅಲ್ಲಿ ದೇವರು ಮಾಡಿದ ಕಾರ್ಯ ಏನು ಗೊತ್ತಾ? ಇವನೊಬ್ಬನು ಮಾಡಿದ ಕಾರ್ಯಕ್ಕಾಗಿ ಇವನ ಇಡೀ ಕುಟುಂಬವನ್ನ ದೇವರ ಆಶೀರ್ವದಿಸಿದ್ರು. ಅನೇಕಾವರ್ತಿ ನಾವು ಮಾಡುವಂಥ ಕೆಲವು ಕಾರ್ಯಗಳಿದೆಯಲ್ಲ, ಕೆಲವು ಕಾರ್ಯಗಳು ನಾವು ಸ್ವಾರ್ಥ ಮರೆತು, ಕೆಲವೊಮ್ಮೆ ಒಂದು ಪ್ರಾರ್ಥನೆ ಆಗಿರ್ಬೋದು, ಅನೇಕರಿಗೆ ನಮ್ಮ ಪ್ರಾರ್ಥನೆ ಅಗತ್ಯ ಇರುವಾಗ ನಾವು ಮಾಡುವ ಒಂದು ಪ್ರಾರ್ಥನೆ ಇರ್ಬೋದು, ಅಥವಾ ಒಂದು ಚಿಕ್ಕ ಸಹಾಯ ಇರ್ಬೋದು, ಅಥವಾ ಅವರ ಜೀವಿತದ ಕಠಿಣವಾದ ಸಮಯಗಳಲ್ಲಿ ಹೋಗಿ ನಾವು ಅವರಿಗೋಸ್ಕರ ಮಾಡುವಂಥ ಒಂದು ಪ್ರಾರ್ಥನೆ ಇರ್ಬೋದು. ಈ ಪ್ರಾರ್ಥನೆ ಏನು ಮಾಡ್ತದಂದರೆ, ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತದೆ. ಅದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಅದು ಆಶೀರ್ವಾದವಾಗಿ ನಮ್ಮ ತಲೆಮಾರುಗಳಿಗೆ, ನಮ್ಮ ಕುಟುಂಬಗಳಿಗೆ, ನಾವು ಹಾದು ಹೋಗುವ ವಿಷಯಗಳಿಗೆ ಅದೊಂದು ಆಶೀರ್ವಾದವಾಗಿ, ನಮ್ಮ ಕುಟುಂಬಗಳಲ್ಲಿರುವ ಬಂಧನಗಳ ಬಿಡುಗಡೆಗೂ, ನಮ್ಮ ಮಕ್ಕಳ ಹಾದು ಹೋಗುವ ವಿಷಯಗಳಲ್ಲಿ, ಕೆಲವು ವಿಷಯಗಳಲ್ಲೆಲ್ಲ ನಾವೆಲ್ಲಿ ಬಿಡಿಸಲ್ಪಡಬೇಕೋ ನಾವು ಇತರರಿಗಾಗಿ ಪ್ರಾರ್ಥಿಸುವಾಗ ಕರ್ತನು ನಮ್ಮ ಕುಟುಂಬದಲ್ಲಿ ಇಳಿದು, ದೇವರು ನಮ್ಮ ಮನೆಯೊಳಗಡೆ ಇಳಿದು ನಮ್ಮ ಕುಟುಂಬದಲ್ಲಿ ಕೆಲವು ಕಾರ್ಯಗಳನ್ನು ಆತನು ಮಾಡ್ತಾನೆ. ಅದರಿಂದ ನಮ್ಮ ಕುಟುಂಬ ಬಿಡಿಸಲ್ಪಡಬೇಕಾ? ನಾವು ಇತರರಿಗೆ ಆದರಣೆ ಕೊಡುವವರಾಗಿ ಮಾರ್ಪಡೋಣ. ಇತರರ ವಿಷಯದಲ್ಲಿ ನಾವು ಅವರಿಗೆ ಸಹಾಯ ಮಾಡುವವರಾಗಿ, ಪ್ರಾರ್ಥನೆಯಲ್ಲಿ ಅವರೊಟ್ಟಿಗೆ ನಿಲ್ಲುವವರಾಗಿ ನಾವು ಮಾರ್ಪಡುವ. ಅದು ಮಾತ್ರವಲ್ಲ, 17ನೇ ವಾಕ್ಯದಲ್ಲಿ ಇನ್ನೊಂದು ಸಹಾಯವನ್ನ ಈ ಒನೆಸಿಫರ ಪೌಲನಿಗೋಸ್ಕರ ಮಾಡ್ತಾ ಇದ್ದಾನೆ. ಅದೇನೆಂಬುದಾಗಿ ಕೇಳಿದ್ರೆ, ಪೌಲ ಬೇಡಿಯಲ್ಲಿದ್ದ ಸಮಯದಲ್ಲಿ ಅವನ ಬೇಡಿಗಳ ನಿಮಿತ್ತ ನಾಚಿಗೆ ಪಡದೆ ಪೌಲನನ್ನು ಹೋಗಿ ಸಂಧಿಸಿ ಅವನಿಗೆ ಸಾಂತ್ವನ ಹೇಳಿ ಅವನಿಗೆ ಬೇಕಾದ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾನೆ. ಅದಕ್ಕೆ ಪೌಲ ಹೇಳುವ ಪ್ರತಿಫಲ ಏನೆಂಬುದಾಗಿ ಕೇಳಿದರೆ 18ನೇ ವಾಕ್ಯ ಹೇಳ್ತದೆ, ಅವನು ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು, ಆ ದಿನ ಅಂದರೆ ನಾವೆಲ್ಲರೂ ಕಾಯುವಂಥ ಒಂದು ಪ್ರತ್ಯಕ್ಷತೆಯ ದಿನ ಇದೆ, ಕರ್ತನ ಬರೋಣ ಇದೆ. ನಾವು ಈ ಭೂಮಿಯಲ್ಲಿ ಇತರರಿಗೆ ಮಾಡುವಂಥ ಒಂದೊಂದು ಕಾರ್ಯಕ್ಕೂ ದೇವರು ಲೆಕ್ಕ ಇಡುವಾತನಾಗಿದ್ದಾನೆ. ಕಷ್ಟದಲ್ಲಿರುವವರು ಯಾರಾದರೂ ನಮ್ಮ ಬಳಿಗೆ ಬಂದ್ರ, ಯಾರಾದರೂ ಅವರ ಜೀವಿತದ ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮೊಟ್ಟಿಗೆ ನಮ್ಗೆ ಅನ್ನಿಸ್ತಾ ಅವರಿಗೆ ಈ ಸಮಯದಲ್ಲಿ ನನ್ನಿಂದ ಒಂದು ಸಹಾಯದ ಅಗತ್ಯವಿದೆ ಎಂಬುದಾಗಿ ನಮಗೆ ಅನ್ನಿಸ್ತಾ ನಾವು ಅದನ್ನು ಮಾಡಲಿಕ್ಕಾಗಿ ಸಿದ್ಧರಾಗುವ. ಕೆಲವೊಮ್ಮೆ ನಮ್ಮ ಚಿಕ್ಕ
ಸಹಾಯಗಳಿದೆಯಲ್ಲ, ಅದು ನಾವು ಬೇರೆಯವರಿಗೆ ಮಾಡುವ ಸಹಾಯಗಳು ನಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ಆದ್ದರಿಂದ ನಿಮಗೆ ಒಳ್ಳೆ ಕೆಲಸ ಮಾಡಲಿಕ್ಕಾಗಿ ಅಥವಾ ಯಾರಿಗಾದರೂ ಒಳ್ಳೆಯದನ್ನು ಮಾಡಲಿಕ್ಕಾಗಿ ಒಂದು ಅಪರ್ಚುನಿಟಿ ಸಿಗ್ತಾ, ಅಲ್ಲಿ ಆಲಸ್ಯಪಟ್ಟು ಅಥವಾ ಮಾಡಬೇಕಾ ಎಂಬುದಾಗಿ ಎರಡನೇ ಆಲೋಚನೆಯೊಂದಿಗೆ ಕೂತ್ಕೊಳ್ಬೇಡ್ರಿ. ಮಾಡ್ರಿ. ನೀವು ಮಾಡುವ ಕಾರ್ಯಗಳು 2 ಕಾರ್ಯ ಮಾಡ್ತದೆ. ಮೊದಲನೇದಾಗಿ ನಿಮ್ಮ ಕುಟುಂಬದ ಪರಿಸ್ಥಿತಿಯನ್ನು, ನಿಮ್ಮ ಕುಟುಂಬದಲ್ಲಿ ಕರ್ತನ ದಯೆ ದೊರಕುವ ಹಾಗೆ ಆ ಕಾರ್ಯಗಳು ಮಾಡ್ತದೆ. ಎರಡನೇದಾಗಿ ಅದು ಮಾತ್ರವಲ್ಲ, ಕರ್ತನ ಬರೋಣದಲ್ಲಿ ನೀವು ಕರ್ತನ ಮೆಚ್ಚುಗೆಗೆ ಪಾತ್ರರಾಗ್ಬಿಡ್ತೀರ. ನಾವು ಈ ಭೂಮಿಯಲ್ಲಿ ಬೇರೆಯವರಿಗೋಸ್ಕರ ಪ್ರಾರ್ಥಿಸುವಾಗ ನಾವು ಅನ್ಕೋತೇವೆ, ಯಾಕೆ ನಾನು ಪ್ರಾರ್ಥಿಸಬೇಕು, ಬೇರೆಯವರಿಗೋಸ್ಕರ ಯಾಕೆ ನಾನು ಮಾಡಬೇಕು. ಆದರೆ ನಾವು ಮಾಡೋ ಒಂದೊಂದು ಕಾರ್ಯಗಳಿದೆಯಲ್ಲ, ನಾವು ಸ್ವಾರ್ಥ ಮರೆತು ಇತರರಿಗಾಗಿ ನಾವು ಸ್ಪೆಂಡ್ ಮಾಡುವ ಒಂದೊಂದು ನಿಮಿಷಗಳಿರ್ಬೋದು, ಒಂದೊಂದು ಕಾರ್ಯಗಳಿರ್ಬೋದು, ಅವರಿಗೋಸ್ಕರ ಮಾಡುವ ಕೆಲವು ಸಹಾಯಗಳಿರ್ಬೋದು, ಅದೆಲ್ಲ ನಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿ ಈ ಭೂಮಿಯಲ್ಲೂ ನಾವು ಆಶೀರ್ವದಿಸಲ್ಪಡ್ತೇವೆ, ಪರಲೋಕದಲ್ಲೂ ಆಶೀರ್ವದಿಸಲ್ಪಡ್ತೇವೆ. ಅದರಿಂದ ಈ ಭೂಮಿಯಲ್ಲಿ ನಮಗೆ ಒಳ್ಳೆಯದು ಮಾಡಲಿಕ್ಕಾಗಿ ಸಮಯ ಸಿಗ್ತಾ 2 ಆಲೋಚನೆ ಮಾಡ್ರಿ ಅದನ್ನು. ಪೌಲನ ಎಲ್ಲರೂ ಕೈಬಿಟ್ಟ ಸಮಯದಲ್ಲಿ ಒಟ್ಟಿಗೆ ನಿಂತ ಒನಸಿಫರ, ನಾನು ಈ ರೀತಿಯಾಗಿ ಹೇಳ್ತೇನೆ, ಪೌಲನ ತನ್ನ ಕೊನೆಯ ಗಳಿಗೆಯಲ್ಲಿ, ಮೋಸ್ಟ್ಲಿ ಪೌಲ ತನ್ನ ಲಾಸ್ಟ್ ಆಶೀರ್ವಾದವನ್ನು ಕೊಟ್ಟದ್ದು ಈ ಒನಸಿಫರ್ನಿಗಿರ್ಬೋದು. ಒಳ್ಳೆ ಅಲ್ಲಿವರೆಗೆ ಅವನೊಟ್ಟಿಗಿದ್ದಂಥ ಪ್ರತಿಯೊಬ್ಬರು, ಅವನ ಶಿಷ್ಯರಾಗಿದ್ದವರಿದ್ದಾರೆ, ಜೊತೆ ಸೇವಕರಾಗಿದ್ದವರಿದ್ದಾರೆ, ಅನೇಕ ವಿಧವಾಗಿ ಪೌಲನಿಗೆ ಎಲ್ಲ ಕಾರ್ಯಗಳಲ್ಲಿ ಸಹಾಯ ಮಾಡಿದವರೆಲ್ಲ ಇದ್ದಾರೆ. ಒಂದು ವೇಳೆ ಒನಸಿಫರ್ನಿಗಿಂತ ಅಧಿಕವಾಗಿ ಪೌಲನನ್ನ ಮಿನಿಸ್ಟ್ರಿಯಲ್ಲಿ ಸಪೋರ್ಟ್ ಮಾಡಿದವರು ಇದ್ದಿರ್ಬೋದು. ಆದರೆ ಆಶೀರ್ವಾದ ತೆಗೆದುಕೊಳ್ಳಿಕ್ಕಾಗಿ ಕರ್ತನು ಕಂಡದ್ದು ಈ ಒನಸಿಫರ್ನನ್ನ. ಯಾಕೆಂದ್ರೆ ಆತನ ಜೀವಿತದಲ್ಲಿ ಯಾರಿಗೆ ನಮ್ಮ ಅಗತ್ಯ ಇದೆಯೋ, ನಿಮಗೆ ಅನಿಸ್ತದೋ ಈ ಸಮಯದಲ್ಲಿ ನನ್ನ ಒಂದು ಸಹಾಯ ಅವರಿಗೆ ಬೇಕು ಎಂಬುದಾಗಿ ನಿಮ್ಮ ಮನಸ್ಸಲ್ಲಿ ಪವಿತ್ರಾತ್ಮ ಪ್ರೇರೇಪಿಸುವುದಾದರೆ ಅಂಥವರಿಗಾಗಿ ಮಾಡ್ರಿ. ಅದು ನೀವು ಕರ್ತನಿಗೆ ಸಾಲ ಕೊಟ್ಟ ಹಾಗೆ. ನೀವು ಅವರಿಗೋಸ್ಕರ ಮಾಡುವ ಕಾರ್ಯಗಳಿದೆಯಲ್ಲ, ಇನ್ ರಿಟರ್ನ್ ಅದು ಖಂಡಿತವಾಗ್ಲೂ ನಿಮ್ಮ ಕುಟುಂಬಕ್ಕೂ ಬರ್ತದೆ. ಅದು ಮಾತ್ರವಲ್ಲ, ಇಲ್ಲಿ ಮಾತ್ರ ಅಲ್ಲ ರೀ, ನೀವು ಹೋಗಿ ಒಂದು ದಿನ ಕರ್ತನ ದಿನದಲ್ಲಿ, ಕರ್ತನ ಬರೋಣದಲ್ಲಿ ನೀವು ಅಲ್ಲಿ ನಿಲ್ಲುವಾಗ ಅಲ್ಲಿ ಸಹ ಅದರ ಪ್ರತಿಫಲವನ್ನು ನಾವು ಕಾಣ್ತೇವೆ. ಅದರಿಂದ ಒಳ್ಳೇದು ಮಾಡ್ಲಿಕ್ಕಾಗಿ ನಮ್ಗೆ ಅಪರ್ಚುನಿಟಿ ಸಿಗ್ತಾ 2 ಆಲೋಚನೆ ಮಾಡೋದು ಬೇಡ. ಅದನ್ನು ಯಾರಿಗೆ ಸಲ್ಲಬೇಕೋ ಅವರಿಗೆ ತಕ್ಕವರಿಗೆ ನಾವು ಅದನ್ನು ಮಾಡುವ. ಇತರರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನನಗೆ ಸಮಯ ಸಿಗ್ತಾ, ನನ್ನದೇ ಆದ ಪ್ರಾರ್ಥನೆಗಳಲ್ಲಿ, ನನ್ನದೇ ಆದ ವಿಷಯಗಳಲ್ಲಿ, ನನ್ನದೇ ಆದ ಟೆನ್ಷನ್ಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಇತರ ವಿಷಯಗಳನ್ನು ನಮ್ಮ ವಿಷಯಗಳಾಗಿ ತೆಗೆದುಕೊಂಡು ನಾವು ಪ್ರಾರ್ಥನೆ ಮಾಡುವ, ನಾವು ಅವರಿಗೆ ಸಹಾಯ ಮಾಡುವ, ನಾವು ಅವರೊಟ್ಟಿಗೆ ನಿಲ್ಲುವ. ಕೆಲವೊಮ್ಮೆ ನಮ್ಮ ಒಂದು ಸಾಂತ್ವನದ ಕೆಲವು ಮಾತುಗಳು ಸಾಕಾಗಿರ್ಬೋದು ಅವರಿಗೆ, ಅವರ ಹೋಗುವಂಥ ಪರಿಸ್ಥಿತಿಯಿಂದ ಅವರನ್ನು ಹೊರತರಲಿಕ್ಕೆ. ನಾವು ಆಲೋಚನೆ ಮಾಡಬೇಕು, ಯಾವ ವಿಷಯದಲ್ಲಿ ನಾನು ಅವರನ್ನು ಸಾಂತ್ವನ ಪಡಿಸ್ಬೋದು. ಅದು ಬಿಟ್ಟು ಅವರು ಹೇಳಿದ ವಿಷಯಗಳನ್ನು ನಾವು ಇತರರಿಗೆಲ್ಲ ಹಂಚಿಕೊಂಡು, ನಾವು ಇತರರಿಗೆಲ್ಲ ಹೇಳಿಕೊಂಡು ಅವರನ್ನು ಯಾವತ್ತೂ ಕುಗ್ಗಿಸುವ ಕೆಲಸವನ್ನು ನಾವು ಮಾಡಬಾರ್ದು. ನಾವು ಅವರೊಟ್ಟಿಗೆ ನಿಂತು ಆ ಒಂದು ಪರಿಸ್ಥಿತಿಯನ್ನು ದಾಟಲಿಕ್ಕೆ, ಅದರಲ್ಲಿ ಅವರಿಗೊಂದು ಆದರಣೆ ಆಗಲಿಕ್ಕೆ ನಮ್ಮಿಂದ ಸಾಧ್ಯವಾದರೆ ಅದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆದ ವಿಷಯವಾಗಿರ್ತದೆ. ಈ ದಿನಗಳಲ್ಲಿ ಕರ್ತನ ಅದಕ್ಕೋಸ್ಕರ ನಮ್ಮನ್ನು ಉಪಯೋಗಿಸಲಿ, ಶಕ್ತವಾಗಿ ನಮ್ಮನ್ನು ಉಪಯೋಗಿಸಲಿ. ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು, ನಾವೇನು ಇತರರಿಗಾಗಿ ಬಿತ್ತುತ್ತೇವೋ ಅದು ನಮ್ಮ ಮನೆಗೆ ಆಶೀರ್ವಾದವಾಗಿ ಕರ್ತನದ